ಕರ್ನಾಟಕದಂತ ರಾಜ್ಯದಲ್ಲಿ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಯಾವ ಧಕ್ಕೆಯೂ ಬಂದಿರಲಿಲ್ಲ. ಪತ್ರಿಕಾ ರಂಗದಲ್ಲಿ 23 ವರ್ಷ ದುಡಿದವಳಾಗಿ ನಾನು ಹೇಳ್ತೀನಿ, ಪತ್ರಿಕಾ ರಂಗವನ್ನ ಪತ್ರಕರ್ತರೆ ಹಾಳು ಮಾಡಿತ್ತು. ಕನ್ನಡದ ಪತ್ರಿಕೋದ್ಯಮಕ್ಕೆ ಈ ದುಸ್ಥಿತಿ ಬರಕ್ಕೆ ನಮ್ಮ ದುರಾಸೆಯೇ ಕಾರಣ. ನಿಮ್ಗೆಲ್ರಿಗೂ ಗೊತ್ತಲ್ಲ, ಪತ್ರಿಕಾ ರಂಗ ಹಾಳಾಗ್ತಿದೆ. ಯಾರಿಂದ ಹಾಳಾಗ್ತಿದೆ? ಯಾರಿಂದ ಹಾಳಾಗ್ತಿದೆ? ನೀವ್ ಯಾರಾದ್ರೂ ಹಾಳು ಮಾಡಿದ್ದ? ನೀವ್ ಯಾರಾದ್ರೂ ಹೇಳಿದಿರಾ ನೀವ್ ಹಿಂಗೇ ಬರೀರಿ, ನೀವ್ ಹಿಂಗೇ ತುತ್ತೂರಿಗಳಾಗಿ, ಅಥವಾ ನೀವು ಬಂಡವಾಳಶಾಹಿಗಳ ಬೆನ್ನ ಹಿಂದೆ ಹೋಗಿ ಅಂತ ನೀವ್ ಯಾರಾದ್ರೂ ಹೇಳಿದಿರಾ? ಯಾರು ಹಾಳಾಗಿದ್ದು? ಯಾರು ಹಾಳು ಮಾಡಿದ್ದು? ಫಸ್ಟ್ ನಾನು ಹೇಳ್ತೀನಿ, ಪತ್ರಿಕಾ ರಂಗದಲ್ಲಿ 23 ವರ್ಷ ದುಡಿದವಳಾಗಿ ನಾನು ಹೇಳ್ತೀನಿ, ಪತ್ರಿಕಾ ರಂಗವನ್ನ ಪತ್ರಕರ್ತರೆ ಹಾಳು ಮಾಡಿತ್ತು. ನಮ್ಮ ಕೈಯನ್ನ ನಾವೇ ಕೊಟ್ಟು ನಾವೇ ಕಟ್ಟಿಸ್ಕೊಂಡಿದ್ದು. ಯಾಕೆ? ನಮ್ಗೆ ಕರ್ನಾಟಕದಂತ ರಾಜ್ಯದಲ್ಲಿ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಯಾವ ಧಕ್ಕೆಯೂ ಬಂದಿಲ್ಲ ಮೇಡಮ್, ಯಾವ ಧಕ್ಕೆಯೂ ಬಂದಿರಲಿಲ್ಲ. ನಮ್ಗೆ ಸ್ವತಂತ್ರವಾಗಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತ ಎಲ್ಲಾ ಶಕ್ತಿ, ನಮ್ಗೆ ಅನುಕೂಲಗಳಿದ್ದು. ನಾನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾನು ಈ ಹಿಂದಿನ ಲೋಕಸಭೆಯಲ್ಲಿ, ಅದು ಆಚಿನ ಲೋಕಸಭೆಯ ಎಲೆಕ್ಷನ್ ಕವರೇಜ್ ಹೋದಾಗ ಯುಪಿ ಬಿಹಾರಿಗೆ ಹೋಗಿದ್ದೆ. ಯುಪಿ ಬಿಹಾರಿಗೆ ಹೋದಾಗ ಅಲ್ಲಿನ ಪತ್ರಕರ್ತರ ಸ್ನೇಹಿತರನ್ನ ನಾನೆಲ್ಲ ಭೇಟಿಯಾಗಿದ್ದೆ. ಅಲ್ಲಿ ಈ ಎಲೆಕ್ಷನ್ ಟೈಮ್ ಅಲ್ಲಿ ಬಂದೂಕಿನ ಮೂಲಕ ಎಲೆಕ್ಷನ್ ನಡೆಯುವಂತ ಪ್ರಕ್ರಿಯೆ ನಡೀತಾ ಇತ್ತು. ಆವಾಗ್ಲೂ ಕೂಡ 500 ರೂಪಾಯಿ 300 ರೂಪಾಯಿಗೆಲ್ಲ ಬಂದೂಕು ಸಿಗ್ತಾ ಇತ್ತು. ನಾವು ಹಿಂಗೆ ಕೂತ್ಕೊಂಡು ಅಲ್ಲಿನ ಪತ್ರಕರ್ತರನ್ನೆಲ್ಲ ಕೂತ್ಕೊಂಡು ನಾವು ಮಾತಾಡ್ತಿರುವಾಗ ಆ ಸ್ಟೋರಿ ನನಗೆ ಹೇಳಿದ್ರು. ನನಗೆ ಫುಲ್ ಖುಷಿ ಆಗ್ಬಿಡ್ತು. ಎಂತ ಅದ್ಭುತವಾದ ಸ್ಟೋರಿ, ನಾವು ಸ್ಟೋರಿ ಮಾಡಬಹುದಲ್ಲ ಅಂತ. ನಾನು ಅದಕ್ಕೆ ಕೇಳಿದಾಗ, ಹೌದಪ್ಪ ನೀವ್ ಯಾಕೆ ಸ್ಟೋರಿ ಮಾಡ್ತಿಲ್ಲ ಇದನ್ನ ಅಂತ ಕೇಳಿದಾಗ ಅವರಂದ್ರು, ಮೇಡಮ್ ನಾವೀಗ ಪತ್ರಕರ್ತರಾಗಿ ಉಳಿದಿಲ್ಲ, ನಾವು ಸ್ವಾತಂತ್ರ್ಯವನ್ನು ಕಳ್ಕೊಂಡ್ ಬಿಟ್ಟಿದೀವಿ. ನಾವೇನಿದ್ರೂ ಕೂಡ ಒಬ್ಬ ಕಾರ್ಪೊರೇಟರ್ನ ವಿರುದ್ಧವಾಗಿಯೂ ಕೂಡ ಮಾತಾಡುವಂತ ಶಕ್ತಿಯನ್ನ ನಾವು ಹೊಂದಿಲ್ಲ. ಒಂದು ವೇಳೆ ನಾವು ಅವರ ವಿರುದ್ಧ ಮಾತಾಡದೆ ಕಬ್ಬಿನ ಗದ್ದೆಯಲ್ಲಿ ಹೆಣವಾಗಿ ಇರ್ತೀವಿ, ಅಷ್ಟು ಸ್ವಾತಂತ್ರ್ಯವನ್ನ ಕಳ್ಕೊಂಡಿದೀವಿ ಅಂತ ಹೇಳಿದ್ರು ಅವರು. ಅಂದ್ರೆ ಅಲ್ಲಿ ಪತ್ರಕರ್ತರ ಕೆಲಸ ಮಾಡಕ್ ಆಗ್ತಿಲ್ಲ. ನನ್ನ ಹತ್ರ ಹೇಳಿದ್ರು, ನೀವು ಮಾಡ್ತಿರೋದ್ರೆ ನಾವು ಸಹಾಯ ಮಾಡ್ತೀವಿ ಅಂತ. ನಾನು ಹೇಳಿದೆ, ನಾನು ಪರ ರಾಜ್ಯದವಳು, ನನಗೆ ಅಂತ ಸ್ಟೋರಿ ಏನಂತ ಇದಾಗಲ್ಲ. ಬಟ್ ನನಗೆ, ನಾನು ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಆಗಿರೋದು, ನನಗೆ ಅದು ಆಸಕ್ತಿ ಮೂಡ್ತು. ಅವರ ಸಹಾಯದಿಂದ ಆ ಸ್ಟೋರಿನ ಮಾಡಿದೆ. ಅದನ್ನ ಕರ್ನಾಟಕದಲ್ಲಿ ನಾನು ಅದನ್ನ ಪ್ರಚಾರ ಮಾಡಿದೆ. ನೀವು ಹೆಚ್ಚಿನವ್ರು ನೋಡಿರ್ಬೋದು ಆ ಸ್ಟೋರಿನ. ಬಂದೂಕಿನಲ್ಲಿ ಹೇಗೆ ಬಂದೂಕಿನ ವ್ಯವಹಾರಗಳು ನಡೆಯುತ್ತೆ, 200-300 ರೂಪಾಯಿ ಹೇಗೆ ಕಬ್ಬಿನ ಗದ್ದೆಯಲ್ಲಿ ಎಷ್ಟೆಲ್ಲ ಬಂದೂಕುಗಳು ಬಿದ್ದಿರ್ತವೆ ಅನ್ನೋಂಥದ್ದು. ನಾನು ಅದಕ್ಕೆ ಹೇಳೋದು, ನಮ್ಗೆ ಬಿಹಾರ ಯುಪಿ ಅಂತ ಪರಿಸ್ಥಿತಿ ಬಂದಿಲ್ಲಲ್ಲ. ನಮ್ಮ ಪತ್ರಿಕೋದ್ಯಮಕ್ಕೆ ಈ ದುಸ್ಥಿತಿ ಕನ್ನಡದ ಪತ್ರಿಕೋದ್ಯಮಕ್ಕೆ ಈ ದುಸ್ಥಿತಿ ಬರಕ್ಕೆ ನಮ್ಮ ದುರಾಸೆಯೇ ಕಾರಣ. ಏನ್ ದುರಾಸೆ ಅಂತಂದ್ರೆ, ನಾವು ಪತ್ರಕರ್ತರಿಗೆ ಆರಾಮ್ಸೆ ಜೀವನ ಮಾಡಬೇಕಾಗಿದೆ. ನಾವು ಜನಪರವಾಗಿ ಕೆಲಸ ಮಾಡಬೇಕಾದಂತ ಆಡಳಿತ ವರ್ಗವನ್ನ ವಿರೋಧಿಸಿ ಅವರಿಂದ ಬರುವಂತ ಸಂಘರ್ಷದ ಸನ್ನಿವೇಶಗಳಿದೆಯಲ್ಲ, ಅದನ್ನ ಎದುರಿಸೋಕೆ ನಮ್ಗೆ ಬೇಡ, ಕಷ್ಟ. ಕೇಸ್ಗಳನ್ನ ಹಾಕ್ತಾರೆ, ಡಿಫಾಮೇಶನ್ ಕೇಸ್ ಹಾಕ್ತಾರೆ, ಕ್ರಿಮಿನಲ್ ಕೇಸ್ ಹಾಕ್ತಾರೆ. ನಾನು 3 ಕೇಸಲ್ಲಿ ಈಗ ಬೇಲಲ್ಲಿ ಇದ್ದೀನಿ. ನಾ ಹೇಳೋದು, ಆ ಕೋರ್ಟು, ಆ ಕಚೇರಿ, ಅಲ್ಲಿ ಇಲ್ಲಿ ಅದಕ್ಕೆ ಹಣ, ಇವೆಲ್ಲ ಆಗ್ತಾ ಹೋಗುತ್ತೆ. ಯಾಕೆ ಬೇಕು ಸಂಘರ್ಷದ ಬದುಕು? ಅದಕ್ಕಿಂತ ರಾಜಿ ಮಾಡ್ಕೊಂಡು ಹೋಗೋಣ. ರಾಜಿ ಮಾಡ್ಕೊಂಡು ಹೋಗ್ಬಿಟ್ರೆ ತಿಂಗಳ ಸಂಬಳ ಬರುತ್ತೆ, ಫಾರಿನ್ ಟೂರ್ಗಳು ಸಿಗ್ತವೆ, ಬೋನಸ್ಗಳು ಸಿಗ್ತವೆ. ನಾನು ಇವರೆಲ್ಲ ಮಾತಾಡಿರೋದು ಸತ್ಯ, ಅದನ್ನ ಬಿಟ್ಟು ನಿಮ್ಗೆ ಕಟುವಾದ ಸತ್ಯವನ್ನ ಹೇಳಬೇಕು ಅಂತ ಈ ಮಾತನ್ನ ಹೇಳ್ತಾ ಇದ್ದೀನಿ. ನಾವು ನಮ್ಮನ್ನ ವಿಮರ್ಶಿಸಬೇಕಲ್ಲ, ಇದು ವಿಮರ್ಶಿಸುವ ಕಾಲಘಟ್ಟ ತಾನೆ. ಪತ್ರಕರ್ತರು ಕೂಡ ಈ ವಿಮರ್ಶೆ ಮಾಡಬೇಕಾಗಿದೆ. ನಾವು ನಮ್ಮ ಸೋಮಾರಿತನಕ್ಕೆ, ನಮ್ಮ ಆರಾಮ ಜೀವನಕ್ಕೆ ನಾವು ನಮ್ಮ ಕೈಗಳನ್ನ ಆಳುವ ಪಕ್ಷಕ್ಕೆ ಕೈ ಕಟ್ಟಿ ಕೊಟ್ಬಿಟ್ವಿ. ದೊಡ್ಡ ಮೀಡಿಯಾಗಳಿಗೆ ಲ್ಯಾವಿಶ್ ಅದ್ಭುತವಾದ ಆಫೀಸ್ ಬೇಕು, ಪಿಕಪ್ಗೆ ಡ್ರಾಪ್ಗೆ ಕಾರ್ಗಳು ಬೇಕು, ಸಂಬಳ ಕರೆಕ್ಟ್. ಕೇಳಿಬೇಕಾದ್ರೆ ಪೂರ್ಣಿಮಾ ಮೇಡಮ್ ಹತ್ರ ಕೇಳಿ, ಅವರ ಸಂಬಳ ಎಷ್ಟಿತ್ತು ಆವಾಗ ಅಂತ. ಆವಾಗಿನ ಕಾಲದಲ್ಲಿ ಸಂಬಳ ಎಷ್ಟಿತ್ತು, ಈಗಿನ ಕಾಲದಲ್ಲಿ ಸಂಬಳ ಎಷ್ಟಿದೆ ಒಬ್ಬೊಬ್ಬರು ಪತ್ರಕರ್ತರದ್ದು, ಎಷ್ಟು ಆರಾಮ ಜೀವನ ಇದೆ. ಆ ಆರಾಮ ಜೀವನಕ್ಕೋಸ್ಕರ ಆಡಳಿತ ಪಕ್ಷಗಳ ಜೊತೆ, ಬಂಡವಾಳಶಾಹಿಗಳ ಜೊತೆ ನಾವು ರಾಜಿ ಮಾಡ್ಕೊಂಡಿದ್ದೀವಿ.